ಮಜಾ ಕೂದಲು ಫುಲ್ ಇದ್ರು ಮಜಾ ಕೂದಲೇ ಹೋಗ್ಬಿಟ್ರಿ ಅಲ್ಲ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾಕೋ ಗೊತ್ತಿಲ್ಲ ಗೈಸ್, 2 days ಇಂದ ಸಿಕ್ಕಾಬಡೆ ಹೆಲ್ತ್ ಪ್ರಾಬ್ಲಮ್ಸ್ ಗೈಸ್. ಏನ್ ಆಗ್ತಾ ಇದೆ ಅಂತ ಅರ್ಥ ಆಗ್ತಿಲ್ಲ. ವಾಮಿಟ್ ಬರೋ ತರ ಆಗ್ತಾ ಇದೆ, ಹೊಟ್ಟೆ ಎಲ್ಲ ಸಿಕ್ಕಾಬಡೆ ತೊಳಸ್ತಾ ಇದೆ ಗೈಸ್. ಸೊ ಪರವಾಗಿಲ್ಲ, ಏನೇ ಆದ್ರೂ ನಾನು ಖಂಡಿತ ವಿಡಿಯೋ ಅಂತೂ ಪೋಸ್ಟ್ ಮಾಡೇ ಮಾಡ್ತೀನಿ. ಯಾಕಂದ್ರೆ ವಿಡಿಯೋ ಮೇಲಿರೋಂತ ಲವ್ ಅಂತದ್ದು, ಸೊ ಅದನ್ನೆಲ್ಲ ಆ ಲವ್ನೆಲ್ಲ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ ಗೈಸ್. ಸೊ ನೆನ್ನೆ ನಿಮ್ಗೆ ಕಾಂತಿರಾವ್ ಅಂಕಲ್ನ ಪರಿಚಯ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಅವ್ರು ಬಿಸಿ ಇದ್ರು, ನೆನ್ನೆ ಪರಿಚಯ ಮಾಡ್ಸಕ್ಕಾಗಿಲ್ಲ. ಇವತ್ತು ಪರಿಚಯ ಮಾಡಿಸ್ತೀನಿ, ಬನ್ನಿ ಹೋಣ. ಗೈಸ್ ಇವ್ರೆ ಕಾಂತಿರಾವ್ ಅಂಕಲ್, ಊಟ ಮಾಡ್ತಾ ಇದಾರೆ, ಬಿಸಿ ಇದಾರೆ ಗೈಸ್. ಏನೋ ಕಾಲಲ್ಲಿ ಮಾತಾಡ್ತಾ ಇದಾರೆ. ನೆನ್ನೆ ಹೇಳ್ತಾ ಇದ್ನಲ್ಲ, ಅಷ್ಟೊಂದು ಹೊಗಳ್ತಾ ಇದ್ನಲ್ಲ, ಒಳ್ಳೆ ಮನುಷ್ಯ ಇವರೇ ಐಡಿಯಾ ಕೊಟ್ಟಿದ್ ಬ್ಲಾಗ್ ಮಾಡಕ್ಕೆ, ಅದು ಇದು ಅಂದ್ಬಿಟ್ಟು. ಇವರೇ ನಮ್ ಕಾಂತಿ ಅಂಕಲ್, ನೋಡ್ಕೋಬೇಡಿ ಅಂಕಲ್. ಏನಪ್ಪ ನೋಡಿ ಅಂಕಲ್, ನೀವ್ ವ್ಲಾಗ್ ಮಾಡ್ತೀನಿ ಅಂತಿದ್ರಿ, ಇವಾಗ ಮಾಡ್ತಾ ಇದೀವಿ ನಾವು. ಬರ್ತೀನಿ, ರೆಡಿ ಆಗಿ ಬರ್ತೀನಿ, ಮಾಡೋಣ ಆರಾಮ್ಗೆ. ಮಾಡೋಣ. ನೋಡಿ ಗೈಸ್, ಇವಳು ಜಶ್ವಿ ಅಂದ್ಬಿಟ್ಟು ನಮ್ಮ ಕಾಂತಿರಾವ್ ಅಂಕಲ್ ಮಗಳು ಇವಳು. ಊಟ ಎಲ್ಲ ಆಯ್ತು ಅಂಕಲ್. ನಂದೆಲ್ಲ ಮೆಂತೆ ಚಪಾತಿ, ಕರ್ಡು ಎಲ್ಲ ಚೆನ್ನಾಗಿರುತ್ತಲ್ಲ, ಫುಡ್ ಇದೆಲ್ಲ ಮಾಡ್ಬೇಕಲ್ಲ. ನೀವ್ ತಿಂತೀರಾ ಬಿಡಿ ಅಂಕಲ್, ನೀವೇನು. ಇವ್ರು ನಮ್ಮ ಕಾಂತಿರಾವ್ ಅಂಕಲ್ ಅವ್ರ ವೈಫ್, ಇವರು ಲೀನಾ ಆಂಟಿ, ಇವ್ರ ಹೆಸರು. ನನಗೆ ಕನ್ನಡ ಬರಲ್ಲ, ಹಿಂದಿ ಆತಾ ಹೈ ಫುಲ್. ಇವರು ಅಂಕಲ್ ಯಾವ ಸ್ಟೇಟ್ ಅಂಕಲ್ ನಿಮ್ದು? ಮಹಾರಾಷ್ಟ್ರ, ಮುಂಬೈ ಅಲ್ವಾ? ಸೊ ಅಲ್ಲಿಂದ ಕರ್ನಾಟಕಕ್ಕೆ ಅವ್ರು ಬಂದಿರೋದು ರೀಸೆಂಟ್ ಆಗಿ. ಸೊ ಅದರಿಂದ ಸ್ವಲ್ಪ ಈಗ ಕನ್ನಡ ಕಲಿತಾ ಇದಾರೆ ಗೈಸ್, ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ಬೇಕು. ಸೊ ಅವ್ರಿಗೆ ಅಷ್ಟಾಗಿ ಬರಲ್ಲ. ಕಾಂತಿರಾವ್ ಅಂಕಲ್ ಅಂತೂ ಫುಲ್ ಪೂರ್ತಿ ಬರುತ್ತೆ. ನಾನು ಬಾನೆ ಪೂರ್ತಿ ಕರ್ನಾಟಕನೇ, ಇಲ್ಲೇ ಊಟ ಬೆಳೆದಿರೋದು. ಸೊ ಅದರಿಂದ ಇವ್ರಿಗೆಲ್ಲಾ ಗೊತ್ತು ಗೈಸ್ ಪೂರ್ತಿ. ಎಜುಕೇಶನ್ ಎಲ್ಲ ಪೂರ್ತಿ ಇಲ್ಲೇ ಆಗಿರೋದು ಪೂರ್ತಿ ಅದೆಲ್ಲ. ನನಗೆ ಕನ್ನಡ ಫುಲ್ ಬರುತ್ತೆ, ಆಲ್ಮೋಸ್ಟ್ ಫುಲ್ ಪರ್ಫೆಕ್ಟ್ ಆಗಿ ಅಚ್ಚ ಕನ್ನಡ ಬರುತ್ತೆ ಪೂರ್ತಿ. ಗೈಸ್ ಅವರು ಸಿಕ್ಕಾಬಡೆ ಟಯರ್ಡ್ ಆಗ್ಬಿಟ್ಟಿದ್ದಾರೆ ನಮ್ ಕಾಂತಿ ಅಂಕಲ್. ಇಲ್ಲ ಅಂದ್ರೆ ಇನ್ನೂ ಸೂಪರ್ ಆಗಿ ಎಂಟರ್ಟೈನ್ ಮಾಡ್ತಾರೆ. ಫುಲ್ ಡೌನ್ ಆಗಿದೆ. ಸ್ಪೋರ್ಟ್ಸ್ ಆಡ್ ಬಂದಿದ್ದೀರಾ, ಅದಕ್ಕೆ ಸ್ಟಾಮಿನಾ ಡೌನ್ ಆಗಿದೆ. ಅದಕ್ಕೆ ಫ್ರೆಶ್ ಆಗಿ ರೆಡಿ ಆಗ್ತೀವಿ ವಾಪಸ್. ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ಬೇಕು. ಹೌದೌದು. ಇಲ್ಲ ಅಂದ್ರೆ ಈಗಿನ ಜನರೇಷನ್ಗೆ 100 ವರ್ಷ ಅಂತೂ ಯಾರು ಬಾಳ್ತಾ ಇಲ್ಲ. ಎಲ್ಲ 40 years 50 years 60 years ಇದರ ಮೇಲೆ ಹೋಗ್ತಾ ಇದಾರೆ. ಆದ್ರೂ ಸ್ವಲ್ಪ ಫಿಸಿಕ್ ಇರ್ಬೇಕಲ್ವಾ? ಹೌದೌದು. ಅದು ನೀವು ಮಾಡಿ, ಎಲ್ಲ ಫಿಟ್ನೆಸ್ ಮಾಡಿ ಚೆನ್ನಾಗಿ. ಅಷ್ಟೇ ಗೈಸ್, ನೀವು ಕೇಳಿಸ್ಕೊಂಡ್ರಲ್ಲ ಗೈಸ್, ಫಿಟ್ನೆಸ್ ಗೆ ಪ್ರಿಫರೆನ್ಸ್ ಕೊಡ್ಬೇಕಂತೆ. ಇಲ್ಲಾಂದ್ರೆ 30-40 ವರ್ಷಕ್ಕೆ ಹೊಗೆ ಹಾಕೊಂಡ್ಬಿಡ್ಬೇಕು. ಸೊ ಫಿಟ್ನೆಸ್ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಏನೋ ಒಂದು ವರ್ಕೌಟ್, ಬಾಡಿ, ಜಿಮ್ ಅಂತ ಏನಿಲ್ಲ, ಏನೋ ಒಂದು ಸ್ಪೋರ್ಟ್ಸ್, ರನ್ನಿಂಗ್ ಏನೋ ಒಂದು ಮಾಡ್ತಾ ಇರ್ಬೇಕಂತ. ನಾನು ಮಾಡ್ತಾ ಇಲ್ಲ ಅಷ್ಟೊಂದು, ನಾನು ಸ್ಟಾರ್ಟ್ ಮಾಡ್ಬೇಕು. ನಾನು ಸ್ವಲ್ಪ ಸೋಂಬೇರಿನೇ ಗೈಸ್. ನಾನೇ ದೊಡ್ಡ ಏನಂತಾರೆ ಸಿಕ್ಕಾಬಡೆ ಫಿಟ್ಟು ಅದು ಇದು ಅಂತ ನಾನೇನ್ ಹೇಳ್ಕೊಳಲ್ಲ. ನಾನು ಸಿಕ್ಕಾಬಡೆ ಮಾಡ್ಬೇಕು. ಈ ನಡುವೆ ಲೇಜಿ ಆಗ್ಬಿಟ್ಟಿದ್ದೀನಿ ಗೈಸ್. ನಾನು ಲೇಜಿ ಫುಲ್ ಇದೆಯಾ ಅಂಕಲ್? ಫುಲ್ ಲೇಜಿ ಆಗ್ಬಿಟ್ಟಿದ್ಯಾ? ಸಿಕ್ಕಾಬಡೆ ಲೇಜಿ ಆಗ್ಬಿಡಿ ಗೈಸ್. ಒಂದ್ ಟೈಮಲ್ಲಿ ಸಿಕ್ಕಾಬಡೆ ಡ್ಯಾನ್ಸ್ ಮತ್ತೆ ಏನೇನೋ ಕೆಳಗಡೆ ಜಾಸ್ತಿ ಓಡ್ತಾ ಇದ್ದೆ, ಸ್ಲಿಮ್ ಆಗಿದ್ದೆ ಫುಲ್ಲು. ಇವಾಗಂತೂ ಏನು ಮಾಡ್ತಾ ಇಲ್ಲ. ಆಲ್ಮೋಸ್ಟ್ 1 year 2 year ಇಂದ ಏನು ಮಾಡ್ತಾ ಇಲ್ಲ ಗೈಸ್. ಸಿಕ್ಕಾಬಡೆ ಊದ್ಕೊಬಿಟ್ಟಿದೀನಿ. ಮತ್ತೆ ಎಲ್ಲ ಸ್ಟಾರ್ಟ್ ಮಾಡ್ಬೇಕು, ಮತ್ತೆ ಸ್ಲಿಮ್ ಆಗ್ಬೇಕು ಈ ವರ್ಷ. ಅದೇ ಟಾರ್ಗೆಟ್ ನಂದು. ನೋಡ ನಮ್ ಕಾಂತಿ ಅಂಕಲ್. ಅಂಕಲ್ ಬ್ಯಾಡ್ಮಿಂಟನ್ ಕಿಟ್ ಗೈಸ್, ನಮ್ಮ ಕಾಂತಿ ಅಂಕಲ್ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್. ಸೊ ಮ್ಯಾಚಸ್ ಎಲ್ಲ ಆಡ್ತಾರ ಅವರು. ಮ್ಯಾಚ್ ನೋಡಿ ಹೇಗಿರುತ್ತೆ. ಮ್ಯಾಚ್ ತೋರಿಸ್ತಾರಂತೆ. ಸೊ ಅವ್ರು ಏನಂದ್ರೆ ಮ್ಯಾಚ್ ಆಡ್ಬಿಟ್ಟು ದುಡ್ಡೆಲ್ಲ ಗೆದ್ಕೊಂಡ್ ಬರ್ತಾರೆ ಗೈಸ್ ಅವರು. ಚೆನ್ನಾಗಿ ಆಡ್ತೀರ ಬಿಡಿ, ನಾನ್ ನೋಡಿದೀನಲ್ಲ ನಿಮ್ಮನ್ನ. ಮ್ಯಾಚ್ ನೋಡಿ ಒಂದ್ಸಲ ಡೆಫಿನೆಟ್ಲಿ ಒಂದಿನ ಕಾಂತಿ ಅಂಕಲ್ ಜೊತೆನೆ ಹೋಗ್ಬಿಟ್ಟು ಅವ್ರ ಮ್ಯಾಚ್ ಆಡೋದನ್ನು ನಿಮಗ್ ತೋರಿಸ್ತೀನಿ. ಈಗ ಕೆಳಗಡೆ ನಮ್ಮ ವಾಚ್ಮ್ಯಾನ್ ನಿಂಗರಾಜ್ ಅಂಕಲ್ ಇರ್ತಾರೆ, ಅವ್ರನ್ನ ಹೋಗ್ಬಿಟ್ಟು ಮಾತಾಡ್ಸ್ಕೊ ಬರೋಣ. ಈಗ ನಮ್ಮ ಕಾಂತಿರಾವ್ ಅಂಕಲ್ ಬರ್ತಾ ಇದಾರೆ. ಈಗ ನೆನ್ನೆ ಅಂತೂ ಸಿಗ್ಲಿಲ್ಲ ಅವರು, ಸಿಕ್ಬಿಟ್ಟಿದೀನಿ. ಇವಾಗ ಸಿಕ್ಬಿಟ್ಟಿದೀನಿ. ಫೋನ್ ಮಾಡಿದ್ರು ನೆನ್ನೆ ವ್ಲಾಗ್ ನೋಡ್ಕೊಂಡು, ಬಾ ಇವತ್ತು ಸಿಗ್ತೀನಿ ನಾನು ಮನೇಲಿ ಇದೀನಿ ಅನ್ಬಿಟ್ಟು. ಸೊ ಹೋಗ್ತಾ ಇದೀವಿ ಈಗ ಲಿಫ್ಟ್ ಅಲ್ಲಿ. ಇನ್ನೇನ್ ಅಂಕಲ್ ಸಮಾಚಾರ? ಹೇಳ್ಬೇಕಲ್ಲ ನಿಂದು ಸಮಾಚಾರ. ಫುಲ್ ಬಿಸಿ ಇದೆ ಬೆಳಿಗ್ಗೆ. ಇವತ್ತು ನೀನು ಟೆಸ್ಟ್ ಕಂಟ್ರೋಲ್ ಮಾಡಿಸ್ತಾ ಇದೀಯಾ? ಸೊ ನಮ್ಮ ಕಾಂತಿ ಅಂಕಲ್ ಇನ್ನೂ ಈಗ ಬಂದಿದ್ದಾರೆ ಅನ್ಸತ್ ಬ್ಯಾಡ್ಮಿಂಟನ್ ಇಂದ. ಬಂದ್ಬಿಟ್ಟು ಸ್ಕೂಲ್ ಟಿಕೆಟ್ ಮಾಡ್ಕೊಂಡು ಮಕ್ಕಳನ್ನ ಈಗ ಬಂದ್ ಜಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದೀನಿ. ಇವಾಗ ಒಂದ್ ಸ್ವಲ್ಪ ಜೀವ ಬರ್ತಾ ಇದೆ. ಬೆಳಿಗ್ಗೆ ಟಿಫನ್ ಆಗಿಲ್ಲ, ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ವಾ, ಲೇಟ್ ಆಗ್ಬಿಟ್ಟಿದೆ. ನೋಡಿ ಗೈಸ್, ಇಲ್ಲೇ ಇಟ್ಬಿಟ್ಟವ್ರೆ ಬ್ಯಾಡ್ಮಿಂಟನ್ ಕಿಟ್. ನೋಡಿ ಗೈಸ್, ಎಷ್ಟು ದೊಡ್ಡ ಕಿಟ್ ನೋಡಿ ಗೈಸ್ ಇವ್ರದ್ದು ಬ್ಯಾಡ್ಮಿಂಟನ್.
ದಿನ ಹೋಗ್ತಾರೆ ಬ್ಯಾಡ್ಮಿಂಟನ್ಗೆ. ತಗೊಂಡು ಹೋಗೋ ಸ್ವಲ್ಪ ಮರ್ತೋಗ್ಬಿಟ್ಟೆ ನಾನು. ನಮ್ಮ ಲಿಂಗಣ್ಣ ಅಂಕಲ್ ಅವರು ಏನ್ ಅಂಕಲ್ ನಿನ್ನೆ ವ್ಲಾಗ್ ಅಲ್ಲಿ ಸಿಕ್ಕಾಬಿಡ ಕಾಮಿಡಿ ಮಾಡಿ 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 ಬಿಚ್ತಾ ಇದ್ರ. ಕಾಮಿಡಿ ಮಾಡಿದಾಗ ಎಲ್ಲಿ ಇವರೇ ಇವ್ರು ಸಿಕ್ಕಾಬಿಡೆ ಬಿಸಿ, ಇವ್ರು ಭಯಂಕರ ಬಿಸಿ. ಮಿಟನ್ಸ್ 6 ಬರ್ತಾರೆ ಅಂದ್ರು. ನಾ ಬರಲ್ಲ ಅಂದೆ. 8 o'clock ಬರ್ತಾರೆ ಅಂತ ಹೇಳ್ದೆ ನಾನು. ಕರೆಕ್ಟಾಗಿ ಹೇಳಿದ್ರ ನೀವು. 8 o'clock ಬಂದ್ರಾ? ಹೌದಾ? ಬಂದೆ ಕರೆಕ್ಟ್ ಟೈಮ್ ಮತ್ತೆ ಪಿಕಪ್ ಮಾಡ್ಕೊಂಡು ಮತ್ತೆ ಕೋಚಿಂಗ್ ಕಳಿಸಿದ್ದೆ ಮಗನ್ನ. ಮತ್ತೆ 10:10ವರೆಗೆ ಬಂದೆ ವಾಪಸ್. ಮತ್ತೆ ಅಲ್ಲ ಹೆಂಗ್ ಹೇಳಿದ್ರಿ ನೀವು ಕರೆಕ್ಟ್ ಆಗಿ 8 ನನಗ್ ಗೊತ್ತಿರುತ್ತಲ್ಲ. ನಿಮ್ಗೆ ಜಾಸ್ತಿ ಅವ್ರನ್ನ ನೋಡ್ತಾರೆ. ನೀವು ಬಿಡಿ ಅಂಕಲ್. ಈಗ 4 ಗಂಟೆಗೆ 5 ಗಂಟೆ ಊಟಕ್ಕೆ ಹೋದ್ರೆ ಎಷ್ಟೊತ್ತು ಬರ್ತಾರೆ ನನಗ್ ಗೊತ್ತು. ಆಫೀಸ್ಗೆ ಹೋದ್ರೆ ಎಷ್ಟೊತ್ತು ಬರ್ತಾರೆ ನನಗ್ ಗೊತ್ತು. ಆ ಟೈಮ್ ಎಲ್ಲ ನನಗ್ ಗೊತ್ತಿರುತ್ತೆ. ನೀಟಾಗಿ ಗೊತ್ತು. ಕರೆಕ್ಟ್ ಅದನ್ನೇ ಹೇಳಿದ್ ನಾನು ನಿಮಗೆ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಕಾರ್ ನಾನು ಇದು ತೋರಿಸ್ತೀನಿ, ಆಡಿಯೋ ಸಿಸ್ಟಮ್ ತೋರಿಸ್ತೀನಿ ನಿಮ್ಗೆಲ್ಲರಿಗೂ. ಆದ್ರೆ ಇದು ಮ್ಯೂಸಿಕ್ ಆಗಾರೆ ಕಾಪಿ ರೈಟ್ ಬಂದ್ಬಿಡುತ್ತಲ್ಲ. ಮ್ಯೂಸಿಕ್ ಆಗಾರೆ ಕಾಪಿ ರೈಟ್ ಬಂದ್ಬಿಡುತ್ತಲ್ಲ. ಮ್ಯೂಸಿಕ್ ಪ್ಲೇ ಮಾಡಲ್ಲ, ಜಸ್ಟ್ ತೋರಿಸ್ತೀರಲ್ಲಿ ತೋರಿಸ್ತೀರಾ ಅಷ್ಟೇ. ಯಾವ ರೀತಿ ಸಿಸ್ಟಮ್ ಎಲ್ಲ ಹಾಕ್ಬೇಕು, ಯಾವ ರೀತಿ ನೀವು ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಕ್ರೇಜ್ ಇದ್ರೆ ನಿಮ್ಗೆ ಇದು ವೆಹಿಕಲ್ಸ್ ಗೆಲ್ಲ ನೀವು ಯಾವ ತರ ಹಾಕ್ಬೋದು ಅನ್ನೋದು ಅದ್ರಲ್ಲ. ಎಷ್ಟು ಸೌಂಡ್ ಸಿಸ್ಟಮ್ ಅದು ಬೇಡ ಬಿಡಿ, ಅದ್ರಲ್ಲೇ ಹೇಳ ನಾವೆಲ್ಲ. ಫಸ್ಟ್ ನಾವು ಬ್ಲಾಗ್ ಮಾಡಾಕಾರೆ ನಾವು ಅದಕ್ಕೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮಾಡೋಣ ನಾವು. ಗೈಸ್ ಇವತ್ತು ಈಗ ಜಸ್ಟ್ ಬ್ಯಾಡ್ಮಿಂಟನ್ ಇಂದ ಬಂದವರಲ್ಲ, ಅದರಿಂದ ಸ್ವಲ್ಪ ಹಿಂಗಿದೆ ಡ್ರೆಸ್ಸಿಂಗ್ ಸ್ಟೈಲ್. ಇಲ್ಲ ಅಂದ್ರೆ ಸಿಕ್ಕಾಬಿಡೆ ಸ್ಟೈಲ್ ರೆಡಿ ಆಗ್ತಾರೆ ಮನುಷ್ಯ. ಇನ್ನು ಇವತ್ತು ಆಡ್ಬಿಟ್ಟು ಬಂದವರಲ್ಲ, ನಿದ್ದೆ ಬೇರೆ ಇಲ್ಲ, ಸ್ವಲ್ಪ ಜೋಶ್ ಕಡಿಮೆ. ಇಲ್ಲ ಅಂದ್ರೆ ಎಂಟರ್ಟೈನ್ ಮಾಡ್ತಾರೆ ನೋಡಿ, ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಕಮ್ಮಿ ಅಲ್ಲ, ಗೊತ್ತಿದೆ ಅಲ್ಲ. ನೀವು ಗೈಸ್ ನಿದ್ದೆನೆ ಮಾಡಲ್ಲ ಗೈಸ್ ನಮ್ ಕಾಂತಿ ಅಂಕಲ್. ಏನಾದ್ರು ಗೊತ್ತಿಲ್ಲ. ಒಂದು ಲಾಂಗ್ ಡ್ರೈವ್ ಅಲ್ಲಿ ನಾವು ಒಂದು ಬ್ಲಾಗ್ ಮಾಡೋಣ. ಒಂದು ಲಾಂಗ್ ಡ್ರೈವ್. ಅಂಕಲ್ ನೀವು ಎಷ್ಟೊತ್ತಿಗೆ ಅಂಕಲ್ ಬ್ಯಾಡ್ಮಿಂಟನ್ ಆಡ್ಬಿಟ್ಟು ಬರೋದು? ರಾತ್ರಿ ಎಷ್ಟೊತ್ತಾಗುತ್ತೆ ಹೇಳಿ? 10:30 ಆಗುತ್ತೆ. ಆಯ್ತು. ಮಲಗೋದು ಮನೆಗೆ ಬಂದು ಮಲಗ ಅಷ್ಟೊತ್ತಿಗೆ 2:30-3 ಗಂಟೆ ಆಗುತ್ತೆ ನನಗೆ. ಎದೋಳೋದು 8 ಗಂಟೆ ನೋಡಿ. 2:30-3 ಗಂಟೆಗೆ ಮಲಗ್ಬಿಟ್ಟು 8:00 ಎಷ್ಟು ಗಂಟೆಗೆ ಎದೋಳೋದು ನೀವು? ಬೆಳಗ್ಗೆ 8 ಗಂಟೆಗೆ ಎದೋಳೋದಂತೆ. ಮಕ್ಳು ಸ್ಕೂಲ್ ಡ್ರಾಪ್ ಮಾಡಬಹುದು. ಆಲ್ಮೋಸ್ಟ್ 8 ಅವರ್ ರೆಡಿ ಆಗಿ ಬಂದು ಸ್ಪೋರ್ಟ್ಸ್ ವಾಪಸ್ ಹೋಗ್ತೀವಿ. ಮತ್ತೆ ಸ್ಪೋರ್ಟ್ಸ್ ಆಡ್ ಬಂದು ಆಮೇಲೆ ಕೆಲಸ ತಿಂಡಿನೂ ಮಾಡಲ್ಲ, ಊಟನೂ ಮಾಡಲ್ಲ. ಗೈಸ್ ನಾನ್ ಸ್ಟಾಪ್ ಇವ್ರಿಗಿರೋ ಶಕ್ತಿ ಅಂತಂದ್ರೆ ನಾನ್ ಸ್ಟಾಪ್ 3 ದಿನ 4 ದಿನ ಬೇಕಾದ್ರೆ ಕಂಟಿನ್ಯೂ ಹೊಡಿತಾರೆ. ನಮಗಂತ ಇರಕ್ಕಾಗಲ್ಲ. ಡ್ರೈವಿಂಗ್ ಮಾಡ್ತೀವಿ ಬಿಡಿ. ಡ್ರೈವಿಂಗ್ 3 ದಿನ 4 ದಿನ ಮಾಡ್ತಾರೆ. 2,000 ಕಿಲೋಮೀಟರ್ ಬೇಕಾದ್ರೆ ಫ್ಲೈಟ್ ಅಲ್ಲಿ ಹೋಗೋದು, ಬಸ್ ಅಲ್ಲಿ ಹೋಗೋದು ಏನಿಲ್ಲ, ಕಾರ್ ಓಡಿಸ್ಕೊಂಡೆ ಹೋಗ್ಬಿಡ್ತಾರೆ 4 ದಿನಾನು. ಅದ್ ಹೆಂಗ್ ಹೋಗ್ತಾರ ಏನೋ. ಸ್ವಲ್ಪ ಹಾಫ್ ಅನ್ ಅವರ್ ಊಟ ತಿಂಡಿ. ಲಾಸ್ಟ್ ಮಂತ್ ಮುಂಬೈ ಹೋಗಿ ಬಂದಾಗ ಲಾಸ್ಟ್ ಮಂತ್. ಅದ್ರ ಲಾಸ್ಟ್ ಇಯರ್ ಕುಂಬೇಳ ಹೋಗಿ ಬಂದೆ ಕಾರಲ್ಲೇ. ಫುಲ್ 24 hours ನಾನ್ ಸ್ಟಾಪ್ ಡ್ರೈವ್ ಮಾಡಿ. ಅಪಾರ್ಟ್ಮೆಂಟ್ ಅಲ್ಲಿ ಇವರೇ ಗಟ್ಟಿ ಸಿಕ್ಕಾಬಿಡಿ ಅಂಕಲ್. ನಮಗೆಲ್ಲ ಅಷ್ಟು ಕೆಪಾಸಿಟಿ ಎಲ್ಲ ಆಗಲ್ಲ ಬಿಡಿ. ಆಗಲ್ಲ, ಯಾರು ಇಲ್ಲ ಇಲ್ಲಿ. ಇವರಷ್ಟು ಡ್ರೈವ್ ಮಾಡೋರು ಯಾರು ಇಲ್ಲ. ಗೈಸ್ ಆದಷ್ಟು ಕಂಟೆಂಟಿಗೆ ನೆಕ್ಸ್ಟ್ ಬರೋಣ ನಾವು. ಗೈಸ್ ಇವ್ರು ಒಬ್ರಿದ್ರೆ ಸಾಕು ಆಲ್ಮೋಸ್ಟ್ ವಿಡಿಯೋಗೆ ಕಂಟೆಂಟ್ ಆಗ್ಬಿಟ್ಟಂಗೆ. ಇವ್ರು ಎಷ್ಟು ಐಡಿಯಾಗಳು ಕೊಡ್ತಾರಂದ್ರೆ, ನಾನು ಹೇಳಿದಲ್ಲ ನೆನ್ನೆ ನಿಮ್ ಬ್ಲಾಗ್ ಘಟನೆಗಳು ನಿಮ್ಗೆಲ್ಲ ನಾವ್ ಹೇಳ್ತೀವಿ. ಫಸ್ಟ್ ಲೈಫ್ ಇತ್ತು ಸರ್. ಇದು ನಮ್ ಕಾಂತಿ ಅಂಕಲ್ ಲ್ಯಾಪ್ಟಾಪ್ ಅಲ್ಲಿ ಏನೋ ತೋರಿಸ್ತಾರಂತೆ ಗೈಸ್. ಲ್ಯಾಪ್ಟಾಪ್ ತೋರಿಸ್ತೀನಿ ಅಂದ್ರು. ಸ್ವಲ್ಪ ಬಾ ಆಡಿಯನ್ಸ್ಗೆಲ್ಲ ಲ್ಯಾಪ್ಟಾಪ್ ತೋರ್ಸೋಣ ಅಂದ್ರು. ಬಂದಿದೀನಿ. ತೋರ್ಸಂಗಿಲ್ಲ ನನಗೆ ಲ್ಯಾಪ್ಟಾಪ್ ಅಲ್ಲಿ ನೀನ್ ತೋರ್ಸ್ಕೊಡು ಅಂತ ಹೇಳ್ತಾರ ನನಗೆ. ನಾನ್ ತೋರ್ಸ್ಕೊಡ್ಬೇಕಾ? ಏನ್ ಎಡಿಟ್ ಮಾಡಕ್ಕ? ಎಡಿಟಿಂಗ್ ಈಗ ಮೊಬೈಲ್ ಅಲ್ಲೇ ಮಾಡ್ಬಿಡ್ಬೋದು ಅಂಕಲ್ ಈಗ ಆಲ್ಮೋಸ್ಟ್. ಮೊಬೈಲ್ ಅಲ್ಲಿ ಇದಲ್ಲ, ಲ್ಯಾಪ್ಟಾಪ್ ಚೆನ್ನಾಗಿರುತ್ತೆ. ಲ್ಯಾಪ್ಟಾಪ್ ನಾ ಬೇಡ. उसको पॉज कर ತೆಗಿ. ಆಗಲ್ಲ, ನಾನ್ ತೆಗಿತೀನಿ. ಏನದು ಹೀಗೆ ಮಾಡಿ. तुम्हारा नाम क्या? ಏನೋ ಅದು ಅಂಕಲ್ ಕೈಲಿರೋದು? ಅಂಕಲ್ ಏನ್ ಅಂಕಲ್ ನಿಮ್ ಕೈಲಿರೋದು? ಏನದು? ಇದು ಕಡ್ಲೆ ಬೆಲ್ಲ ಹಾಕೊಡ್ತಾರಲ್ಲ, ಕಲ್ಸಕ್ರೆ. ಕಲ್ಸಕ್ರೆ ಅಂತ ಕಲ್ಸಕ್ರೆ ಕಮರ ಇದು. ಬೇಬಿ ಆಗ್ಬಿಡ್ತೀನಿ ನಾನೇ ಫುಲ್ಲು ನಿನಗೆ.
ಅಂತಿದೆ ಈಗ ಓಡಾಡ್ತೀಯ ತಗೋ ಕಲ್ಕೊತೀನಿ. ಸರಿ ಐತಾನ ಹೊಟ್ಟೆ ನೋವು? ಎಲ್ಲ ಸರಿ ಹೋಗಿದೆ. ಹುಷಾರಾಗ್ಬಿಟ್ಯಾ? ಏನಾಯ್ತು? ಏನ್ ತಿಂದೆ? ಇವತ್ತಲ್ಲ ನೆನ್ನೆ ಏನ್ ತಿಂದೆ? ಪೊಂಗಲ್. ಯಾರು ಸರಿಯಾಗಿ ಕಣ್ಣಾಕಿದಾರೆ? ಮಾತಾಡುವಂತ ಅದೇ ಹೇಳ್ದ. ಆಗಲ್ಲ ಅನ್ಕೊಂಡು ಇಷ್ಟ ಚೆನ್ನಾಗಿದ್ದಾರೆ. ನಿನ್ನೆ ಯಾರು ತಿಂದಿದ್ದೆ? ಕಣ್ಣಾಕಿದಾರೆ, ಕೊಡದಲ್ಲಿ ತಿಂದಿದ್ದಾನೆ, ಕೇಳಿರ್ತಾರೆ, ಕೊಟ್ಟಿರಲ್ಲ, ತಿನ್ಬಿಟ್ಟಿರ್ತಾನೆ. ಏನ್ ತಿಂದಾನೆ ಮೊನ್ನೆ ನೀನು ಹೊಟ್ಟೆ ಕೆಡೋಂತದ್ದು? ಪೊಂಗಲ್ ತಿಂದಿದ್ದೀನಿ. ಹಾ? only ಪೊಂಗಲ್. ಪೊಂಗಲ್ ತಿಂದ್ರಲ್ಲ ಹೊಟ್ಟೆ ಕೆಡಲ್ಲ, ಬಿರಿಯಾನಿ ತಿಂದಿದ್ಯಾ ನೀನು? ಪ್ರಾಬ್ಲಮ್ ಅದಲ್ಲ, ಕೇಳಿರ್ತಾನೆ ಯಾರು ಕೊಡಂತ, ಯಾರು ಕೊಡಲ್ಲ ಅಂತ ತಿರ್ಕೊಂಡು ತಿಂದಿರ್ತಾನೆ. ಎಫೆಕ್ಟಿವ್ ಆಗಿ ಬಿದ್ದಿರುತ್ತೆ. ನಿಮ್ ಹತ್ರ ಕರ್ಕೊಂಡ್ ಬಂದಿದ್ದು ನೀವು ಸ್ವಲ್ಪ ಸುಮ್ಮನೆ ಇರಿ. ನಾನು 2 ಪ್ಲೇಟ್ ತಿಂದಿದ್ಯಲ್ಲ, ನೀವ್ ತಿನ್ನಲ್ವಾ? ಒಂದೇ ಪ್ಲೇಟು ತಿಂತೀರಾ ಒಂದೇ? 2 ಪ್ಲೇಟ್ ತಿಂದಿರೋದ್ಯ. ಫ್ರೆಂಡ್ಸ್ ಲವ್ ಜೊತೆನಾ? ಇಲ್ಲ ಏನು ಹುಷಾರಾಗಿ ಊಟದಂಗೆ ಸರಿಯಾಗಿ ಮಾಡು. ಟೈಮ್ ನಾನು 5 ವರ್ಷ ನನ್ ಫ್ರೆಂಡ್ಸ್ ಕರ್ಕೊಂಡ್ ಬಂದಿದ್ದೆ ಇವ್ರ ಮಾತಾಡ್ಸಕ್ಕೆ. ಫೇಮಸ್ ಆಗ್ಬಿಟ್ಟಿದ್ರಾ ನೀವು? ಸೂಪರ್. ನಿಮ್ದು ಅದೊಂದ್ ಸೀನ್ ಇಷ್ಟ ಆಗಿದೆ, ಅದನ್ನ ಆಮೇಲೆ ಹೇಳ್ತೀನಿ. ಅದು ಯಾವ ಸೀನ್ ಹೇಳಿದ್ರಲ್ಲೇ ಹೇಳಕ್ ಮಾಡಕ್ ಆಗಲ್ಲ. ಅಂಕಲ್ ನಾನು ವಿಡಿಯೋ ಕಳ್ಸಿದ್ನಲ್ಲ ಅದ? ಇಲ್ಲ ಇಲ್ಲ ಅದಲ್ಲ. ಮತ್ತೆ ಕೊನೆ ಬೈದಿದ್ದೆ ನಾನು. ಹಾಯ್ ಅಂದಿದ್ದ? ಸರಿ ಆಯ್ತು, ಬಾಯ್. ಬಾಯ್ ಬಾಯ್ ಪವನ್. ಬಟ್ಟೆ ಹಾಕೋ ಬಾ ಪವನ್. ಗೈಸ್ ಹಿಂಗೆ ಗೈಸ್, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ರಿಗೊಬ್ರು ಇದೇ ತರ ಫನ್ ಮಾಡ್ಕೊಂಡೇ ಇರ್ತೀವಿ, ಜಾಲಿಯಾಗಿ ಇರ್ತೀವಿ ಗೈಸ್. ಸೀರಿಯಸ್ ಆಗೇ ಇರಲ್ಲ ಯಾವಾಗ್ಲೂ. ಒಬ್ಬರ ಮೇಲೆ ಒಬ್ರು ಜೋಕ್ ಹಾಕಿದ್ರೆ ಏನಂತಾರೆ ಬೈಕೊಳ್ಳೋದು ಅವೆಲ್ಲ ಏನು ಇರಲ್ಲ, ಜಸ್ಟ್ ಫನ್ ಅಷ್ಟೇ. ಇವೆಲ್ಲ ರೆಕಾರ್ಡ್ ಆಗುತ್ತೆ, ಇವೆಲ್ಲ ಆಗ್ತೀನಿ ತನುಷ್. ನಾನು ಹಿಂಗ್ ಬರ್ತಾ ಇದ್ದೆ ಅಲ್ವಾ? ಹಿಂಗ್ ಬರ್ತಾ ಇದ್ದೆ ಅಲ್ವಾ ನಾನು? ನಿಮಗೆ ಹೊಟ್ಟೆ ನೋಡ ಮಾಮೂಲಿ ಹೊಟ್ಟೆ ನೋಡಿದೆ. ಅದೇ ನೀವು ನೋಡಿಲಿ. ನಾಟ್ ಅಂಡರ್ಸ್ಟ್ಯಾಂಡ್. You're female, right? ಫೀಮೇಲ್ ಅಂದ್ರೆ ಹುಡ್ಗ ಅಂತ. ಹುಡುಗನೇ ಇನ್ನ ಹುಡುಗಿನ. You're female, right? ಅಂಕಲ್ ಫೀಮೇಲ್ ಅಂದ್ರೆ ಹುಡುಗಿ ಅಂತ ಇಂಗ್ಲಿಷ್ ಅಲ್ಲಿ. ನನಗೆ ದುಬಾ ಪಡಿತಾವನೆ. ಇವಾಗ ಹಿಂದಿಯಲ್ಲಿ ಹೇಳ್ಕೊಡ್ತೀನಿ. ಏನ್ ಹಿಂದಿಲಿ? ಏನ್ ಲಡ್ಕ ಲಡ್ಕಿ ಲಡ್ಕಿ ಅದು ಹುಡುಗಿ, ಹುಡುಗ. ಹಿಂದಿ ನನಗೆ ಹೇಳ್ಕೊಡಕ್ ಬರ್ತಾ ಇದ್ರ? ನೀ ನನಗೆ ಹೇಳ್ಬೇಡ ಹಿಂದಿಯ. ಲಡ್ಕಿ ಅಂದ್ರೆ ಹುಡ್ಗ, ಹುಡುಗಿ. ಫುಲ್ ಫ್ಯಾಮಿಲಿ ಒಂದೈತ್ ನೋಡಿಲಿ. ಇವಾಗ ಸಿಕ್ಕಿದ್ರು ಫ್ಯಾಮಿಲಿ. ಹಾ ಫುಲ್ ಫ್ಯಾಮಿಲಿನೇ ಸಿಕ್ಬಿಡೈತೆ. ಬರ್ಲಿಲ್ಲ, ಇವಾಗ ಸಿಕ್ಕಿದ್ರಿ. ಕೆಲಸ ಇರ್ತಾವ. ಅದಕ್ಕೆ ನನ್ನ ಅಭಿಪ್ರಾಯ ಕೇಳ್ಬೇಕು, ಜಾಸ್ತಿ ಮದುವೆ ಯಾರು ಆಗ್ಲಿಕ್ಕೆ ಹೋಗ್ಬೇಡಿ, ಸುಮಾರು ಆರಾಮಾಗಿರ್ರಿ. ಇಲ್ಲ ನೋಡಿ ಕೂಲ್ ಪಿಕಪ್ ಡ್ರಾಪ್ ಜೀವನ ಇಲ್ಲ ಕಳೆದೋಗ್ಬಿಡ್ತು ಪೂರ್ತಿ ನಮ್ದು. ಮದುವೆ ಮುಂಚೆ ಕೂದಲು ಫುಲ್ ಇದ್ರು, ಮದುವೆ ಆದ್ಮೇಲೆ ಕೂದಲೇ ಹೋಗ್ಬಿಟ್ರಿ ಅಲ್ಲ. ಒಳ್ಳೆ ಜೋಕ್ಗಳು ಹೊಡಿತಾವ್ರೆ ಕಾಂತಿ ಅಂಕಲ್. ನಾನೀಗ ಸ್ಕೂಲಿಂದ ಬಂದಿದ್ದೀನಿ, ಊಟ ಮಾಡ್ತೀನಿ. ಒಂದು ಚಪಾತಿ ತಿಂದೆ ಅಂತ ಹೇಳ್ತೇನೆ ಇವಾಗ. ಇವತ್ತೆಷ್ಟು ಚಪಾತಿ ತಿಂದೆ? ಇವಾಗ ಏನ್ ತಿಂದೆ? ಇವತ್ತೇನ್ ತಿಂದೆ? 3 ಚಪಾತಿ ತಿಂದು. 3 ಚಪಾತಿ ತಿಂದ? ಇವತ್ತು ಚಪಾತಿನೇನಾ? ಇವಳು ನೋಡಿ ನಮ್ ಕಾಂತಿರಾವ್ ಅಂಕಲ್ ಮಗಳು, ಇವಳು ಏನ್ ಪೋಸ್ಗಳು ಕೊಡ್ತಾಳೆ ನೋಡಿ ಇವಳು. ಹಾಯ್ ಹೇಳೆ ಜಸ್ವಿ, ಹಾಯ್ ಹೇಳು. ಬಂದ್ರು ಎಂಟರ್ಟೈನರ್ ಬಂದ್ರು. ವಯಸ್ಸಾಗ್ಬಿಡ್ತಲ್ಲ, ಹೆಸರು ಎಲ್ಲ ಮರ್ತ ಹೋಗ್ತಿದೆ ನನಗೆಲ್ಲ. ನಾನು ಹೊರಡಿ ಆಗ್ಬಿಟ್ಟಿದೀವಿ. ಗೋಬಿ ಅಂತ ನೀವ್ ವಯಸ್ಸಲ್ಲಿ ಆಗಿರಕ ನಮ್ಮ ಮನೆಗೆ ಹಿಂಗೆ ಪ್ಯಾಂಟ್ಸ್ ಎಲ್ಲ ಕೊಡ್ತಾನೆ ಇರ್ಲಿಲ್ಲ ನನಗೆ. ನಮ್ಗೆ ಶಾರ್ಟ್ಸ್ ಕೊಡ್ತಾರೆ ಬರೀ, ಅವಾಗೆಲ್ಲ ಬರೀ ನಮಗೆ. ನೀವೆಲ್ಲ ಕ್ರಾಕ್ಸ್ ಮನೆಗೆಲ್ಲ ಅವಾಗ ನಮಗೆ ಅವಾಗೆಲ್ಲ ಇತ್ತ ಕ್ರಾಕ್ಸ್ ಇರ್ಲಿಲ್ಲ ಅವಾಗೆಲ್ಲ. ಪ್ಯಾರಾಗಾನ್ ಅಂದ್ರೆ ಮನೆಗೆ ಪ್ಯಾರಾಗಾನ್ ತಗ ಚೆನ್ನಾಗಿ ಕಟ್ಟಿ ಬರ್ತಾವ ಅನ್ನೋರು. ಈಗ ಮಕ್ಳು ಪ್ಯಾರಾಗಾನ್ ಕೊಟ್ರು ನನಗೆ ತಾಮಸಿತಾರ ಅವರು. ಅದೇ ಲಿಂಗರಾಜ್ ಅಂಕಲ್ ಸೆಕ್ಯೂರಿಟಿನ ಚಿನ್ಗುಂಡ ಅಂತ ಕರೀದು. ಚಿನ್ಗುಂಡ
ನಿನ್ನ ಹೆಸರು ನಿಮ್ ಹೆಸರು ಚಿನ್ಗುಂಡ. ನಿಮ್ಮ ಹೆಸರೇನ? ನಿನ್ನ ಹೆಸರೇನ? ತನುಷ್. ಅಲ್ಲ ಹೌದೌದು. ಪಕೋಡ. ಏನೇನ್ ಹೆಸರುಗಳು ಇಡ್ತಿರಲ್ಲ. So funny. ಪಕೋಡ ಪಕೋಡ ನಾವಿಟ್ಟಿರೋದ್ ಹೆಸರು ಗೋಬಿ ಅನ್ಬಿಟ್ಟು. ಪಕೋಡ. ಗೋಬಿ ಕೆಲಸ ಮಾಡ್ಬಿಡು. ಪಕೋಡ ಅಂತ ಹೇಳಿಬಿಡು. ನೋಡಲ್ಲಿ ಮನೆಗೆ ಒಂದ್ ಮಗು ಸಾಕು ಅಂತ ಹೇಳ್ತಾರೆ, ಎರಡು ಕಿತ್ತಾಡ್ತಾವಲ್ಲಿ. ಇರಿ ಕಿತ್ತಾಡ ತೋರ್ಸ್ಕೊಂಡ್. ಏಯ್ ಏನ್ರ ಇಬ್ರು ಕಿತ್ತಾಡ್ತಾ ಇದೀರಂತೆ. ಇಲ್ಲ ಕಿತ್ತಾಡ್ತಾ ಇಲ್ಲ ಅಂಕಲ್, ಡ್ಯಾನ್ಸ್ ಆಡ್ತಾವ್ರೆ. ನೋಡಲ್ಲಿ ಆಟ ಆಡ್ತಾ ಇರೋದು ಅಂಕಲ್, ಪಾಪ ಜಗಳ ಆಡ್ತಾ ಇಲ್ಲ. ಬಿಟ್ರೆ ನೆಲ ಮಾಡ್ಬಿಡ್ತಾರ ಅವ್ರು. ನಮ್ ಕಾಂತಿ ಅಂಕಲ್ಗೆ ಕಗ್ಲಿಪುರದಲ್ಲಿ ಏನೋ ಕೆಲ್ಸ ಇದೆಯಂತೆ, ಸಿಕ್ಕಾಪಟ್ಟೆ ಬಿಸ್ಲಿದೆ. ಹೋಗದ ಬೇಡವಾ ಅಂತ ಯೋಚನೆ ಮಾಡಿದ್ರಿ. ಹೂನಪ್ಪ, ಅದೇ ಆಯ್ತು ನೋಡಿ, ಯೋಚನೆ ಮಾಡ್ತಾ ಇದೀನಿ ಹೋಗ್ಲೋ ಬೇಡ. ನೋಡಿದ್ರೆ ಸಣ್ಣ ಕೆಲ್ಸ ಐತೆ, ಆದ್ರೂ ಮತ್ತೆ ನಾ ಬೆಳಿಗ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀನಿ. ನೋಡೋಣ, ಕೀ ಬರ್ತಾ ಇದೆ, ಕಾರ್ ಕೀ ಬರ್ತಾ ಇದೆ, ಬಂದ್ಮೇಲೆ ನೋಡೋಣ ಆಪ್ಷನ್ ಏನಿದೆ ಅಂತ. ಗೈಸ್ ನಮ್ ಕಾಂತಿ ಅಂಕಲ್ ನೋಡಿ ಹಿಂಗೆ ಕೂತಿದ್ ಜಾಗದಲ್ಲೇ ನಿದ್ದೆ ಮಾಡ್ತಾವ್ರ ಇವಾಗ. ಕಾಂತಿ ಅಂಕಲ್ ಏನ್ರಿ ನಿದ್ದೆ ಮಾಡ್ತಾ ಇದೀರಲ್ರಿ? ಹೋಗಿ ಮನೆಗೆ ಹೋಗಿ ನಿದ್ದೆ ಮಾಡೋದು. ನೋಡಿ ಗೈಸ್ ಸ್ಪೋರ್ಟ್ಸ್ ಆಡ್ಬಿಟ್ಟು ಬಂದ್ಬಿಟ್ಟು ಫುಲ್ ಸುಸ್ತಾಗ್ಬಿಟ್ಟವ್ರೆ, ಫುಲ್ ನಿದ್ದೆ ಕಣ್ಣಲ್ಲಿದ್ದಾರೆ. ನಿದ್ದೆ ಬರುತ್ತೆ ಆರಾಮಾಗಿ. ಹಿಂಗೆ ಆಗೋದು, ರಾತ್ರಿ 2:30 ನಿದ್ದೆ ಮಾಡ್ಬಿಟ್ಟು ಬೆಳಗ್ಗೆ 8 ಗಂಟೆಗೆ ಬೇಗ ಎದ್ರೆ ಹಂಗೆ ಆಗೋದು. 8 ಅವರ್ ನಿದ್ದೆ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಇವತ್ತಿನ ನಿದ್ದೆ ಬರ್ತದೆ, ಮತ್ತೆ ಮಲಗಲ್ಲ ಯಾವತ್ತು. ಸೊ ಗೈಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಹೆಂಗ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದೇ ತರ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿದಿರ ಲೈಕ್ ಮಾಡಿ. ಸಿಗ್ತೀನಿ, ಬಾಯ್.